ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BD ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಎಲಿವೇಶನ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ನ್ಯಾಚುರಲ್ ಸ್ಟೋನ್ ಗ್ಲೈಡಿಂಗ್ ಮಾಡಿರೋವಂಥದ್ದು. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಸ್ಟ್ರಿಪ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಕೊಟ್ಟಿದ್ದಾರೆ. MS CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ ಫುಲ್ ಸೈಜ್ ಓಪನ್ ಟೈಪ್ ಗೇಟ್ ಸಿಗುತ್ತೆ ನಿಮಗೆ ಪಾರ್ಕಿಂಗಲ್ಲಿ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುತ್ತೆ ಸೌತ್ ಫೇಸಿಂಗ್ ಸೈಡ್ ವಾಲ್ನಲ್ಲಿ. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗುವಂಥದ್ದು ನೋಡ್ಬೋದು. ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಇರೋದ್ರಿಂದ ನಿಮಗೆ ಪಾರ್ಕಿಂಗ್ ಸ್ಪೇಸ್ ದೊಡ್ಡದಾಗಿರುವಂಥದ್ದು. ಇಲ್ಲಿಂದ ನಮಗೆ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ನಿಮಗೆ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ನಲ್ಲಿ ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ, ಫಿಕ್ಸೆಡ್ ವಿಂಡೋ ಟೀಕುಡ್ನಲ್ಲಿ ಮಾಡಿರುವಂಥದ್ದು ಸನ್ಲೈಟ್ಗೋಸ್ಕರ. ನಾವು ಮೇಲೆ ಫಸ್ಟ್ ಫ್ಲೋರ್ ಮೈನ್ ಡೋರ್ ವಾಲ್ ನೋಡೋದಾದ್ರೆ ಇಲ್ಲೂ ಕೂಡ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಮೇನ್ ಡೋರ್ನಲ್ಲಿ ಬಂದು ಒಂದು ಸೈಡ್ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಒಂದು ಸಿಂಪಲ್ ಡಿಸೈನಲ್ಲಿ ಮಾಡಿರುವಂಥ ಟೀಕುಡ್ ಡೋರ್ ಸಿಗುತ್ತೆ. ವಾಸ್ಕಲ್ ಮತ್ತು ಡೋರ್ ಬಂದು ನಿಮಗೆ ಟೀಕುಡ್ ಯೂಸ್ ಮಾಡಿ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ನಲ್ಲಿ ಬಂದು ನಿಮಗೆ ರೋಡ್ ಸೈಡ್ಗೆ ಫುಲ್ ವಿಂಡೋ ಕೊಟ್ಟಿರುವಂಥದ್ದು ನೋಡ್ಬೋದು. ಬಾಲ್ಕನಿ ಸಿಗುತ್ತೆ, ಡಬಲ್ ಶಟರ್ ವಿಂಡೋಸ್ ಸಿಗುತ್ತೆ 2 ಕಡೆ. ಸೆಂಟರ್ನಲ್ಲಿ 2 ಡೋರ್ ಓಪನ್ ಟೈಪ್ ಡೋರ್ಸ್ ಕೊಟ್ಟಿರುವಂಥದ್ದು, ಪೂರ್ತಿ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಇದು ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು ನೋಡ್ಬೋದು. ಇಲ್ಲಿ ಬಾಲ್ಕನಿ ಫ್ಲೋರಿಂಗ್ನಲ್ಲಿ ಒಂದು ಆಂಟಿ ಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸಲ್ಲಿ ಬಂದು ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ PVC ರ್ಯಾಪ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ನೋಡೋದಾದ್ರೆ ನೀವು ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುತ್ತೆ. ಕಿಚನ್ ಆರ್ಚ್ ಆಗಿ TV ಕ್ಯಾಬಿನೆಟ್ ಬರುವಂಥದ್ದು. ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಮ್ಯಾಟ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೋನ್ ಫಿನಿಶ್ ಶೀಟ್ ಯೂಸ್ ಮಾಡಿರುವಂಥದ್ದು, ಪಾಲಿಕಾರ್ಬನೇಟ್ ಶೀಟ್ ಅನ್ಸುತ್ತೆ ಅದು. ಇನ್ನು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ, ರಾಫ್ಟರ್ಸ್ ಯೂಸ್ ಮಾಡಿರುವಂಥದ್ದು. ಆರ್ಚ್ನಲ್ಲಿ ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿ ರಾಫ್ಟರ್ ಶೀಟ್ ಹಾಕಿರುವಂಥದ್ದು. ಇಲ್ಲಿ ನಾವು ಈ ಆರ್ಚ್ನಲ್ಲಿ ಒಳಗಡೆ ಎಂಟ್ರಿ ಆದರೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಟಮ್ ಬಾಕ್ಸ್ ಹಾಗೆ ಒಂದು ಪುಲ್ಔಟ್ ಸಿಗುವಂಥದ್ದು, SS ನ ಪುಲ್ಔಟ್. ಸ್ಟ್ಯಾಬ್ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಇಂದ 20 mm ಗ್ರಾನೈಟ್ ಯೂಸ್ ಮಾಡಿರುವಂಥ ಸ್ಲ್ಯಾಬ್ ಸಿಗುತ್ತೆ. ಇಲ್ಲಿ ಒಂದು 2 ಫೀಟ್ನ ಕ್ವಾಟ್ಸ್ ಸಿಂಕ್ ಕೊಟ್ಟಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ನಿಮಗೆ ಟಾಪ್ ಕ್ಯಾಬಿನೆಟ್ಸ್ ಕೊಟ್ಟಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ, ಯು ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಸಿಂಕ್ ಪಕ್ಕದಲ್ಲೇ ನಮಗೆ ಕಿಚನ್ ಯುಟಿಲಿಟಿಗೆ ಸ್ಪೇಸ್ಗೆ ಡೋರ್ ಸಿಕ್ಕುವಂಥದ್ದು. ಇದು ಬಂದು ಕಿಚನ್ ಯುಟಿಲಿಟಿ ಸ್ಪೇಸ್ ಬರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ ಬರುತ್ತೆ. ಇಲ್ಲೂ ಕೂಡ ಒಂದು ಸಿಂಕ್ ಕೊಟ್ಟಿದ್ದಾರೆ, SS ನ ಸಿಂಕ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ನಲ್ಲಿ 20 mm ಗ್ರಾನೈಟ್ ಹಾಕಿ ಸಿಂಕ್ ಕೊಟ್ಟಿರುವಂಥದ್ದು ಇದು ನೋಡ್ಬೋದು. ಫ್ಲೋರಿಂಗ್ನಲ್ಲಿ ಪೂರ್ತಿ
ಟೈಲ್ ಹಾಕಿರುವಂಥದ್ದು. ವಾಲ್ ಕೂಡ ನಿಮಗೆ 7 feet ಹೈಟ್ ಪೂರ್ತಿ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ ನೋಡ್ಬೋದು. ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ 2 feet ಹೈ 7 feet ಹೈಟ್. ಫ್ಲೋರಿಂಗ್ ನಲ್ಲಿ ಆಂಟಿ ಸ್ಕಿಡ್ ಟೈಲ್ ಹಾಕಿರುವಂಥದ್ದು. ಹಾಗೆ ನಿಮ್ಗೊಂದು ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು ಇಲ್ಲಿ. ಇಲ್ಲೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇನ್ನ ದೇವಮೂಲೆಗೆ ಕರೆಕ್ಟ್ ಆಗಿ ನಿಮ್ಗೆ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ನ ವಾಸ್ಕಲ್ ಹಾಗೆ ಡೋರ್ ಬಂದು ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು. ಸಿ ಶೇಪ್ ಫ್ರೇಮ್ ಮಾಡಿ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥ ಡೋರ್ ನಲ್ಲಿ. ಹ್ಯಾಂಡಲ್ಸ್ ಕೂಡ ಗ್ಲಾಸ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಕೂಡ ಸೇಮ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಒಂದು ಡ್ರಾಯರ್ ಕೊಟ್ಟಿರುವಂಥದ್ದು. ವಾಲ್ ನಲ್ಲಿ ಪೂರ್ತಿ ನಿಮಗೆ ವೈಟ್ ಕಲರ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಗೋಲ್ಡ್ ಬೀಡಿಂಗ್ಸ್ ಕೊಟ್ಟಿರುವಂಥದ್ದು. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸನ್ಲೈಟ್ ಗೋಸ್ಕರ ಗ್ಲಾಸ್ ಇನ್ಸ್ಟಾಲ್ ಮಾಡಿರುವಂಥದ್ದು ವಾಲ್ ನಲ್ಲಿ ನೋಡಬಹುದು. ಇನ್ನ ಪೂರ್ತಿ ಮನೆಯ ಫ್ಲೋರಿಂಗ್ ನಿಮಗೆ ಗ್ರಾನೈಟ್ ಬರುವಂಥದ್ದು ನೋಡ್ಬೋದು. ಲೈಟ್ ಕಲರ್ ಗ್ರಾನೈಟ್ ಬರುತ್ತೆ. ಇಲ್ಲಿಂದ ನಮಗೆ ಲಿವಿಂಗ್ ನಲ್ಲೇ ಸೆಕೆಂಡ್ ಫ್ಲೋರ್ಸ್ಗೆ ಹೋಗೋದಕ್ಕೆ ಇಂಟೀರಿಯರ್ ಸ್ಟೇರ್ಸ್ ಸಿಗುವಂಥದ್ದು. ಸ್ಟೇರ್ಸ್ ನಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ನಲ್ಲಿ SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಎಲ್ಲ ಸ್ಟೇರ್ ಕೇಸ್ ಲ್ಯಾಂಡಿಂಗ್ ಹತ್ರ ನಿಮಗೆ ಫಿಕ್ಸೆಡ್ ವಿಂಡೋಸ್ ಸಿಗುತ್ತೆ. ಟೀಕ್ವುಡ್ ನ ಫಿಕ್ಸೆಡ್ ವಿಂಡೋಸ್ ಸನ್ಲೈಟ್ಗೋಸ್ಕರ. ಇನ್ನು ಸೆಕೆಂಡ್ ಫ್ಲೋರ್ ನಲ್ಲಿ ನಮಗೆ 2 ರೂಮ್ಗಳು ಸಿಗುವಂಥದ್ದು. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ ಕುಬೇರನ್ ಮೂಲೆಯಲ್ಲಿ. ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು. ಈ ಕಡೆ ನೋಡೋದಾದ್ರೆ ನೀವು ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ 3 ಶೀಟರ್ನ ಟೀಕ್ವುಡ್ ವಿಂಡೋ ಕೊಟ್ಟಿದ್ದಾರೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ಇಲ್ಲಿ ವಿತ್ ಡ್ರಾಯರ್ ಸಿಗುತ್ತೆ. ಈ ಕಡೆ ಕೂಡ ನಿಮಗೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ರೂಮ್ ಡೋರ್ನ ಬ್ಯಾಕ್ ಸೈಡ್ ಅಲ್ಲಿ ಕೂಡ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಡೋರ್ಗೆ ನಿಮಗೆ ಗ್ಲಾಸ್ ಹಾಕಿರುವಂಥದ್ದು. ಗ್ಲಾಸ್ ನಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ. ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂತಹ ಡೋರ್ ಸಿಗುತ್ತೆ. ಬಾತ್ರೂಮ್ ವಾಲ್ಸ್ ಅಲ್ಲಿ ನಿಮಗೆ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 2x4 ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಬರುತ್ತೆ. ಈ ಕಡೆ ಶವರ್ ಏರಿಯಾ ಬರುವಂಥದ್ದು. ಬಾತ್ರೂಮ್ ನ ಫಿಟ್ಟಿಂಗ್ಸ್ ಯಾವ್ದು ಇನ್ನ ಕಂಪ್ಲೀಟ್ ಆಗಿಲ್ಲ. ಎಲ್ಲ ನಿಮ್ಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ರೆಡಿ ಇರುವಂಥದ್ದು. ಇನ್ನು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇನ್ನ ಈ ಫ್ಲೋರ್ ಅಲ್ಲಿ ನಿಮ್ಗೆ ಕಿಡ್ಸ್ ರೂಮ್ ಕೂಡ ಸಿಗುವಂಥದ್ದು ನೋಡ್ಬೋದು. ಈ ಕಡೆ ನಮ್ಗೆ ಕಿಡ್ಸ್ ರೂಮ್ ನ ಡೋರ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಕಿಡ್ಸ್ ರೂಮ್ ನಲ್ಲಿ ಕೂಡ 4 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಹಾಗೆ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಈ ಕಡೆ ಕುಬೇರನ್ ಮೂಲಕ ಕರೆಕ್ಟ್ ಆಗಿ 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಲಾಫ್ಟ್ ನಿಮಗೆ ಪೂರ್ತಿ ಡೋರ್ ವರ್ಗೂ ರನ್ ಮಾಡಿರುವಂಥದ್ದು. ಹಾಗೆ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಸಿಗುವಂಥದ್ದು ವಿತ್ ಸ್ಟೋರೇಜ್ ಸ್ಪೇಸ್. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ಗೆ ಸೇಮ್ ಗ್ಲಾಸ್ ಡೋರ್ ಹಾಕಿರುವಂಥದ್ದು. ಹಾಗೆ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವುಡನ್ ವಿಂಡೋಸ್ ಸಿಗುತ್ತೆ ಬಾತ್ರೂಮ್ಸ್ ಅಲ್ಲಿ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಲ್ಯಾಂಡಿಂಗ್ ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು ಸ್ಟೇರ್ ಕೇಸ್ ಲ್ಯಾಂಡಿಂಗ್ ನಲ್ಲಿ. ಹಾಗೆ ಹೆಡ್ ರೂಮ್ ಅಲ್ಲಿ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ. ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದಲ್ಲಿ. ಈ ಫ್ಲೋರ್ ನಲ್ಲಿ ಕೂಡ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು 3rd ಫ್ಲೋರ್ ನಲ್ಲಿ. ಒಟ್ಟಾರೆ ನಿಮಗೆ 3 BHK ಬರುವಂಥದ್ದು. ಇಲ್ಲೂ ಕೂಡ ಸೇಮ್ ಕುಬೇರನ್ ಮೂಲೆಗೊಂದು 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಮೇಲೆ ಲಾಫ್ಟ್ ಸಿಗುತ್ತೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಬಾಲ್ಕನಿ ಕೂಡ ಸಿಗುವಂಥದ್ದು ಈ ರೂಮ್ ನಲ್ಲಿ ನಿಮಗೆ.
2 ಶಟರ್ನ ಟೀಕುಡ್ ವಿಂಡೋ ವಿತ್ ಬಾಲ್ಕನಿ ಡೋರ್ ಸಿಗುತ್ತೆ ಇಲ್ಲಿ, ಅಟ್ಯಾಚ್ಡ್ ವಿಂಡೋ ವಿತ್ ಡೋರ್. ಇದು ರೋಡ್ ಸೈಡ್ ವೆಸ್ಟ್ ಫೇಸಿಂಗ್ ಬರುವಂತಹ ಬಾಲ್ಕನಿ. ಫ್ಲೋರಿಂಗ್ ನಲ್ಲಿ ಇಲ್ಲೂ ಕೂಡ ಸೇಮ್ ಇಂಟೀರಿಯರ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ನಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ನಲ್ಲಿ ಮಾಡಿರುವಂಥದ್ದು. ಈ ಕಡೆ ನಮಗೆ TV ಕ್ಯಾಬಿನೆಟ್ ಬರುತ್ತೆ, ಮೇಲೆ ನೋಡ್ಬೋದು ನೀವು. ಇಲ್ಲೂ ಕೂಡ ಗ್ಲಾಸ್ ಹಾಕಿದ್ದಾರೆ ಮೇಲೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೇಮ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇಲ್ಲಿ. ಸೇಮ್ 10 feet ಟೈಲ್ ಕ್ಲಾಡಿಂಗ್ ಮಾಡಿ ವುಡನ್ ವಿಂಡೋ ಕೊಟ್ಟಿರುವಂಥದ್ದು. ಗ್ಲಾಸ್ ಡೋರ್ ಬರುತ್ತೆ ಬಾತ್ರೂಮ್ನಲ್ಲಿ. ಇನ್ನು ಇಲ್ಲಿಂದ ಹೊರಗೆ ಬಂದರೆ ನಮಗೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಇಲ್ಲಿ ಡೋರ್ ಕೊಟ್ಟಿರುವಂಥದ್ದು. ಡೋರಿಂದ ನಾವು ಹೊರಗೆ ಬಂದರೆ ಇಲ್ಲಿ ಸಿಟ್ಔಟ್ ಏರಿಯಾ ಸಿಗುತ್ತೆ, ನೋಡ್ಬೋದು. ಇಲ್ಲಿ ಕೂಡ ಟೈಲ್ ಹಾಕಿದ್ದಾರೆ, ಡಿಜಿಟಲ್ ಟೈಲ್ ಹಾಕಿರೋಂಥದ್ದು, ಗ್ರಾಸ್ ಟೈಪ್ ಟೈಲ್ ಹಾಕಿರೋಂಥದ್ದು. ಕಾರ್ನರಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ ಇಲ್ಲಿ. ಇಲ್ಲಿ ನಿಮಗೆ ಲ್ಯಾಡರ್ ಬರುತ್ತೆ, ಇನ್ನ ಲ್ಯಾಡರ್ ಆಗಿಲ್ಲ. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಸಿಗುತ್ತೆ. ಇಲ್ಲಿ ಕಾರ್ನರಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು. ಇದು ಸಿಟ್ಔಟ್ ಏರಿಯಾಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಡ್ರೆಸ್ ವರ್ಕ್ ಬರುವಂಥದ್ದು. ಇದು ಬಿಲ್ಡಿಂಗ್ನ ಲೊಕೇಶನ್ ಒಂದು ಸೈಡ್ ನೋಡ್ಕೊಳ್ಳಿ. ಫುಲ್ ಬಿಲ್ಟಪ್ ಏರಿಯಾದಲ್ಲಿ ಇರುವಂಥ ಬಿಲ್ಡಿಂಗ್ ಇದು. ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.